ಕಿರಿಕನ್ನ ತೆಗಿತಾನೆ ಇದೆ. ನಾವು ಮತ್ತೆ ನೋಡ್ತಾ ಇದೀವಿ. ಚೀನಾ ನಿನ್ನೆ ರಾತ್ರಿ ಕಿರಿಕನ್ನ ತೆಗೆದಿದ್ದು. ಈ ಸಂದರ್ಭದಲ್ಲಿ ಒಬ್ಬ ಆರ್ಮಿ ಆಫೀಸರ್ ಸೇರಿದಂತೆ 2 ಯೋಧರು ಹುತಾತ್ಮರಾಗಿದ್ದಾರೆ. ಜೊತೆಗೆ 3 ಇಲ್ಲಿವರೆಗೂ ಕೂಡ ಸೇನೆ ಕೊಟ್ಟಂತಹ ಮಾಹಿತಿಯ ಪ್ರಕಾರ 3 ಸೇನಾ ಅಧಿಕಾರಿಗಳು ಸೇರಿದಂತೆ 2 ಸೇನಾ ಅಧಿಕಾರಿ ಮತ್ತು 2 ಯೋಧರು ಮೃತಪಟ್ಟಿದ್ದಾರೆ. ಲಡಾಖ್ ಗಡಿಯಲ್ಲಿ ಚೀನಾದಿಂದ ಕಿರಿಕ್ ನಡೆದಿರೋದನ್ನ ನಾವು ಗಮನಿಸಬಹುದು. ಕಲ್ಲು ತೂರಾಟದಲ್ಲಿ 3 ಭಾರತೀಯರು ಹುತಾತ್ಮರಾಗಿದ್ದಾರೆ. LACಯಲ್ಲಿ ಭಾರತ ಚೀನಾ ಜಟಾಪಟಿ ನಡೆದಿದೆ. ನಿನ್ನೆ ನೈಟ್ ನಡೆದಿರುವಂತಹ ಘಟನೆ. ಸೇನಾ ಮುಖ್ಯಸ್ಥರ ಜೊತೆ ರಾಜನಾಥ್ ಸಿಂಗ್ ಅವರು ಸಭೆಯನ್ನ ಮಾಡ್ತಾ ಇದ್ದಾರೆ. ಪ್ರಧಾನಿಗೆ ಆಲ್ರೆಡಿ ಮಾಹಿತಿಯನ್ನ ಕೊಟ್ಟಿದ್ದಾರೆ ರಾಜನಾಥ್ ಸಿಂಗ್. ಭಾರತ ಚೀನಾ ಜಟಾಪಟಿಗೆ ಸಂಬಂಧಪಟ್ಟ ಹಾಗೆ 1 ಆರ್ಮಿ ಆಫೀಸರ್ ಹಾಗೇನೆ ಸೇನೆಯ ಸೈನಿಕರು ಸೇರಿದಂತೆ ಒಟ್ಟಾರೆ 3 ಇದರಲ್ಲಿ ಹುತಾತ್ಮರಾಗಿದ್ದಾರೆ. ಸೇನಾ ಮುಖ್ಯಸ್ಥರ ಜೊತೆ ರಾಜನಾಥ್ ಸಿಂಗ್ ಸಭೆಯನ್ನ ಮಾಡ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. 2 ಗಂಟೆಗೆ ಈಗ ಆರ್ಮಿ ಆಫೀಸರ್ ಪ್ರೆಸ್ ಕಾನ್ಫರೆನ್ಸ್ ಅನ್ನ ಕೂಡ ನಡೆಸಿದ್ದಾರೆ. ಸುದ್ದಿಗೋಷ್ಠಿ ನಡೆಸಿ ಏನಾಗಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನೀಡಲಿದ್ದಾರೆ. ಭಾರತ ಚೀನಾ ಜಟಾಪಟಿಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಸಾಕಷ್ಟು ಆತಂಕದ ವಾತಾವರಣ. ಒಂದು ರೀತಿಯಲ್ಲಿ ಲಡಾಖ್ ಗಡಿಯಲ್ಲಿ ಚೀನಾ ಕಿರಿಕ್ ಮಾಡೋದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಗಲ್ವಾನ್ ವ್ಯಾಲಿಯ ಈಸ್ಟರ್ನ್ ಲಡಾಖ್ನಲ್ಲಿ ಈಗ ನಿನ್ನೆ ನೈಟ್ ಆಗಿದಂತಹ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ರೀತಿಯ ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗಿದೆ. ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. ಡಿಫೆನ್ಸ್ ಮಿನಿಸ್ಟರ್ ಆಗಿರುವಂತಹ ರಾಜನಾಥ್ ಸಿಂಗ್ ಅವರು ಈಗಾಗಲೇ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ಮಾತುಕತೆಯಲ್ಲಿ ಸಾಕಷ್ಟು ವಿಚಾರಗಳು ಕೂಡ ಪ್ರಸ್ತಾಪ ಆಗ್ತಾ ಇದೆ. ಭಾರತದಿಂದ ಚೀನಾಕ್ಕೆ ತಕ್ಕ ಉತ್ತರವನ್ನ ಕೊಡುವಂತಹ ನಿಟ್ಟಿನಲ್ಲಿ ಈಗಾಗಲೇ ಒಂದು ರೀತಿಯ ಸಮಾಲೋಚನೆ ನಡೀತಾ ಇದೆ. ಇನ್ನೊಂದು ಕಡೆ ನಾವು ಗಮನಿಸಬಹುದು, ಇನ್ನು ಕೆಲವೇ ಕ್ಷಣಗಳಲ್ಲಿ ಡಿಫೆನ್ಸ್ ಸ್ಟಾಫ್ ಜನರಲ್ ಬಿಪಿನ್ ರಾವತ್ ಅವರ ಜೊತೆ ಕೂಡ ಈಗಾಗಲೇ ಮಾತುಕತೆ ಆಗ್ತಾ ಇದ್ದು 2 ಗಂಟೆಗೆ ಈಗಾಗಲೇ ಪ್ರೆಸ್ ಕಾನ್ಫರೆನ್ಸ್ ಅನ್ನು ಕೂಡ ನಡೆಸಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಸಾಕಷ್ಟು ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದೆ. ನಮ್ಮ ಜೊತೆ ಮಾತನಾಡೋದಕ್ಕೆ ಈಗ ವಿಂಗ್ ಕಮಾಂಡರ್ ಆಗಿರುವ GB ಅತ್ರಿ ಅವರೀಗ ಫೋನ್ ಸಂಪರ್ಕದಲ್ಲಿದ್ದಾರೆ. GB ಅತ್ರಿ ಅವರೇ, ಯಾವುದೋ ಒಂದು ಸಂಕಷ್ಟದ ಸಂದರ್ಭದಲ್ಲಿ ಚೀನಾ ಈಗ ಈ ರೀತಿಯಾಗಿ ಖ್ಯಾತಿ ತೆಗೆಯೋದ್ರ ಮೂಲಕ ನಮ್ಮ ಭಾರತೀಯ ಆರ್ಮಿ ಆಫೀಸರ್ ಸೇರಿದಂತೆ 2 ಸೈನಿಕರು ಹುತಾತ್ಮರಾಗಿದ್ದಾರೆ. ಚೀನಾಗೆ ಇಂತಹ ಸಂದರ್ಭದಲ್ಲಿ ಇದು ಅವಶ್ಯಕತೆ ಇತ್ತಾ ಹೇಗೆ ಅಂತ? ಇದು ಅವಶ್ಯಕತೆ ಅಂತ ಊಟ ಮಾಡೋ ವಿಚಾರ ಅಲ್ಲ. ಇತ್ತು ಚೀನಾ ದೇಶವನ್ನು ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು. ಕುತಂತ್ರ, ಕಪಟ, ದೋಖ, ಷಡ್ಯಂತ್ರ ಇದೆಲ್ಲ ಪದಗಳ ಜೊತೆಗೆ ಸೇರಿರುವಂತದ್ದು ಚೀನಾ ದೇಶದ ಒಂದು ರಾಜನೀತಿಗೆ ಆದ ಕಾರಣಗಳು. ಆಯ್ತಾ? ತಮ್ಮ ದೌರ್ಬಲ್ಯವನ್ನು ಮುಚ್ಚಿಕೊಂಡು ತನ್ನದೇ ದೇಶದ ಜನತೆಗಳನ್ನ ಒಂದು ಗುಮ್ರಾ ಮಾಡ್ಲಿಕ್ಕೆ ಮಾಡ್ತಾ ಇರುವಂತ ಪ್ರಯತ್ನ ಇದು ಚೀನಾ ದೇಶದ್ದು. ನೋಡಿ, ಲೆಫ್ಟಿನೆಂಟ್ ಜನರಲ್ ಲೆವೆಲ್ ಅಲ್ಲಿ ಟಾಕ್ ಆದ್ಮೇಲೆ ನಮ್ಮ ದೇಶದ ಸೈನಿಕರು ಹಿಂದೆ ಬಂದ್ರು. ಅವ್ರ ದೇಶದ ಸೈನಿಕರು ಹಿಂದೆ ಹೋಗೋದು ನಾಟಕ ಮಾಡಿದ್ರು. ನಮ್ಗೆ ಗೊತ್ತಿತ್ತು ಇವ್ರು ನಾಟಕ ಮಾಡ್ತಾ ಇದ್ದಾರೆ ಅಂತ. ಆದ್ರಿಂದ ನಮ್ಮಲ್ಲಿ ಅಂತ ಹಾನಿ ಕಮ್ಮಿ ಆಗಿದೆ. ನಾನು ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ಚೀನಾ ದೇಶದ ಸೈನಿಕರು ಕೂಡ ಬಹಳಷ್ಟು ಸಂಖ್ಯೆಯಲ್ಲಿ ಮೃತ್ಯುವನ್ನ ಅಪ್ಪಿದ್ದಾರೆ. ಅದರಲ್ಲಿ ಯಾವುದೇ ರೀತಿಯಾದಂತಹ ಸಂದೇಹ ಇರಬಹುದು. 2ನೇದು, ಯಾವುದೇ ರೀತಿ ಆತಂಕ ಸೃಷ್ಟಿ ಆಗಿಲ್ಲ ದೇಶದಲ್ಲಿ. ಯಾವುದೇ ರೀತಿಯ ಉದ್ವಿಗ್ನ ಪರಿಸ್ಥಿತಿ ಕೂಡ ಆಗಿಲ್ಲ. 1967 ಕೂಡ ಪಾಸ್ನಲ್ಲಿ ಇದೇ ರೀತಿ ಕಾಲ್ ಕೇರ್ಕೊಂಡು ಚೀನಾ ಬಂದಿತ್ತು. ಅದನ್ನ 4 ದಿನದಲ್ಲಿ ಚೀನಾವನ್ನ ಸದೆ ಪಡೆದು ವಾಪಸ್ ಕಳಿಸಿರುವಂತ ಉದಾಹರಣೆ ನಮ್ಮಲ್ಲಿದೆ. ನಮ್ಮ ಸೈನಿಕರಲ್ಲಿ ಅನುಭವ ಮತ್ತು ಪರಿಶ್ರಮ 2 ಚೆನ್ನಾಗಿದೆ. ನಿಮ್ಗೂ ಗೊತ್ತಿರ್ಬೋದು, ಜನತೆಗೂ ಗೊತ್ತಿರ್ಲಿ, ಇಡೀ ಪ್ರಪಂಚದ ಇತಿಹಾಸದಲ್ಲಿ ಚೀನಾ ದೇಶ ಯಾವುದೇ ಒಂದು ಯುದ್ಧವನ್ನ ಸಮರ್ಪಕ ರೀತಿಯಲ್ಲಿ ಇವತ್ತಿನವರೆಗೂ ಗೆದ್ದಿಲ್ಲ. ಯಾವ ದೇಶ ಮಾಡಿದಾಗ್ಲೂ ಸಮರ್ಪಕ ಇದ್ದಿಲ್ಲ. ವಿಯೆಟ್ನಾಂ ಇರ್ಬೋದು, ಇಂಡಿಯಾ ಇರ್ಬೋದು, ಯಾವುದೇ ಇರ್ಬೋದು. 2ನೇದಾಗಿ ಪ್ರತಿಯೊಂದು ಮಾತನ್ನ ಅವರು ಉಳಿಸ್ಕೊಳ್ಳುವಂತ ಪರಿಶ್ರಮ ಮಾಡಿ ಕೂಡ ಇಲ್ಲ. ತಾನು ಕೊಟ್ಟ ಮಾತಿಗೆ ತಾನು ಜವಾಬ್ದಾರಿಯಿಂದ ನಿಂತು ಕೂಡ ಇಲ್ಲದಂತ ದೇಶ ಚೀನಾ ದೇಶ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಭಾರತೀಯರಲ್ಲಿ ಯಾವುದೇ ರೀತಿಯ ಆತಂಕ ಬೇಡ, ಉದ್ವಿಗ್ನತೆ ಬೇಡ. ನಮ್ಮ ದೇಶದ ರಕ್ಷಣಾ ಸಚಿವರು ಕೂಡ ಹೇಳಿದ್ದಾರೆ, ಭಾರತದ ಯಾವುದೇ ಒಂದು ಇದಕ್ಕೆ ಮಾನಕ್ಕೆ ಧಕ್ಕೆ ಆಗದೆ ಇರೋ ರೀತಿಯಲ್ಲಿ ನಾವು ನೋಡ್ಕೊಳ್ತೀವಿ ಒಂದು ಆಶಾವಾಸನೆಯನ್ನ ಜನಗಳಿಗೆ ನೀಡಿದ್ದಾರೆ. ವಾಪಸ್ ಹೋಗ್ತಾರೆ. ಅವ್ರು ಕಟ್ಟಿರುವಂತ ರೋಡ್ಗಳನ್ನ ನಾವು ನಾಶ ಮಾಡೇ ಮಾಡ್ತೀವಿ. ನಮ್ಮ ಪ್ರದೇಶದಲ್ಲಿ ಅವ್ರಿಗೆ ಯಾವುದೇ ರೋಡ್ಗಳನ್ನ, ರಸ್ತೆಗಳನ್ನ ಮಾಡ್ಲಿಕ್ಕೆ ಅಧಿಕಾರ ಇಲ್ಲ. ಅವ್ರು ನಮ್ಮ ಮೇಲೆ ಖ್ಯಾತೆ ತೆಗೆದುಕೊಂಡು ನೇಪಾಳವನ್ನು ಇವತ್ತು ಚೂ ಬಿಡ್ತಾ ಇದ್ದಾರೆ. ಪಾಕಿಸ್ತಾನವನ್ನ ಸಾಕಷ್ಟು ವರ್ಷದ ಚೂ ಬಿಟ್ಟಿದ್ದಾರೆ. ಇದಕ್ಕೆಲ್ಲನೂ ಸರಿಯಾದ ಪ್ರತ್ಯುತ್ತರವನ್ನ ಕೊಟ್ಟೇ ಕೊಡ್ತೀವಿ. ದೇಶದ ಸನ್ಮಾನ್ಯತೆಗೆ, ದೇಶದ ಗೌರವಕ್ಕೆ, ಮರ್ಯಾದಕ್ಕೆ ಯಾವುದೇ ರೀತಿಯಾದ ಧಕ್ಕೆ ಬರದೇ ಇರುವಂತ ಪರಿಸ್ಥಿತಿಯನ್ನ ನಮ್ಮ ದೇಶದ ಸೈನಿಕರು ನೋಡ್ಕೊಳ್ತಾರೆ. ಈ ಒಂದು ಆಶ್ವಾಸನೆಯನ್ನ ನಮ್ಮ ದೇಶದ ಸರ್ಕಾರ ಆಲ್ರೆಡಿ ಜನತೆಯ ಮುಂದೆ ಇಟ್ಟಿದೆ. ಅದಕ್ಕೆಲ್ಲರೂ ನಂಬಬೇಕು. ಯಾವುದೇ ರೀತಿಯ ಆಶಂಕ ಮತ್ತು ಆತಂಕವನ್ನ ಮನಸ್ಸಲ್ಲಿ ಇಟ್ಕೋಬಹುದು ಅಂತ
ವಾಹಿನಿ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಸ್, ಈಗ ಚೀನಾ ಇಷ್ಟೆಲ್ಲ ಕಿಡಿಗಳನ್ನು ಮಾಡ್ತಾ ಇದೆ, ಏನೇನು ಬೇಕೋ ಎಲ್ಲ ಸಂಗ್ರಹ ಮಾಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಆದ್ರೆ ಈಗ ಹೇಳುತ್ತೆ ಭಾರತದಿಂದನೇ ಗಡಿ ಉಲ್ಲಂಘನೆ ಆಗಿದೆ, ನಾವೇನು ಮಾಡಿಲ್ಲ, ಆತುರದ ನಿರ್ಧಾರ ಬೇಡ, ಏಕಪಕ್ಷೀಯ ನಿರ್ಧಾರ ಬೇಡ ಅಂತ ಹೇಳ್ತಾ ಇದೆ. ಅದು ಅವ್ರು ಹೇಳುವಂತ ಮಾತು, ಆ ಮಾತಿಗೆ ನಾವು ಬೆಲೆ ಕೊಡ್ಬೇಕಾಗಿಲ್ಲ. ಪಾಕಿಸ್ತಾನ ಕೂಡ ಯಾವಾಗ್ಲೂ ಹೇಳುತ್ತೆ ಉಲ್ಲಂಘನೆ ಮಾಡಿದೆ ಅಂತ. ಬಹಳ ದೊಡ್ಡ ತಪ್ಪು. ಭಾರತ ದೇಶದ ರಣನೀತಿ ಇವತ್ತಿಗೂ ಪ್ರಸಿದ್ಧಿಯಾಗಿ ಎಲ್ರಿಗೂ ಗೊತ್ತುಂಟು. ನಾವು ಯಾರ ಮೇಲೂ ಕೂಡ ಆಕ್ರಮಣಕಾರಿಯಾಗಿ ನಾವು ಮೊದಲಿಗೆ ಅನ್ನೋ ವಿಚಾರವನ್ನ ಇವತ್ತೆಲ್ಲ ಸಹಸ್ರಾರು ವರ್ಷಗಳಿಂದ, ಆಗಿಲ್ಲ ಅಂದ್ರೆ ಇಡೀ ಭಾರತ ದೇಶ ಎಲ್ಲಾ ಕಡೆ ನಾವು ಎಕ್ಸ್ಪಾನ್ಷನ್ ಹೋಗಬೇಕಾಗಿತ್ತು. ಯಾಕೆ ನಮ್ಮ ದೇಶಕ್ಕೆ ಬಂದು ನೆಲೆಸ್ತಾ ಇರುತ್ತೆ? ನಾವೆಲ್ಲೂ ಹೊರಗಡೆ ಹೋಗೋದಿಲ್ಲ. ನಾವು ಇಲ್ಲೇ ಸಂತುಷ್ಟಿಯಾಗಿ ನಮ್ಮ ದೇಶನ ಉಳಿಸ್ಕೊಂಡು ಕಾಪಾಡಿಕೊಂಡು ಎಷ್ಟಿದೆಯೋ ಅಷ್ಟರಲ್ಲಿ ಅಳಿಸ್ಕೊಂಡು ಬೆಳೆದು ಬಂದಂತ ದೇಶ ನಮ್ದು. ನಾವು ಬೇರೆ ದೇಶದ ಮೇಲೆ ಕೆಟ್ಟ ದೃಷ್ಟಿಯನ್ನ ಇದುವರೆಗೂ ನಾವು ನೋಡಿಲ್ಲ. ಸಹಸ್ರಾರು ವರ್ಷಗಳ ಇತಿಹಾಸ ಭಾರತಕ್ಕಿದೆ. ಎಲ್ಲಾದ್ರೂ ಒಂದು ಪುಟದಲ್ಲಿ ನನಗೆ ತೋರಿಸಿ ಭಾರತದ ಯಾವುದೇ ಒಂದು ಅಂಗವಾಗಿ ಬೇರೆ ದೇಶಕ್ಕೆ ಹೋಗಿ ಅದನ್ನ ಕಬ್ಜಾ ಮಾಡ್ಕೊಂಡು ಇದು ನಮ್ದು ಅಂತ ಹೇಳಿದಂತ ಪರಿಸ್ಥಿತಿ ಉದ್ಭವ ಆಗಿದ್ಯಾ? ಖಂಡಿತ ಇಲ್ಲ. ಆದ್ರೆ ನಮ್ಮ ಮೇಲೆ ಸಿಕ್ಕಿಲ್ಲ. ಅವರನ್ನ ಸದೆ ಬಡಿಯೋದ್ರಲ್ಲಿ ನಾವು ನಂಬರ್ 1 ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಚೀನಾ ದೇಶದ ಸೈನಿಕರಿಗೆ ಯಾವುದೇ ಒಂದು ಯುದ್ಧದ ಪರಿಶ್ರಮ ಇಲ್ಲ, ಅನುಭವ ಕೂಡ ಇಲ್ಲ. ನೀವೆಲ್ಲಾದ್ರೂ ಚೀನಾ ಸೈನಿಕರ ಯಶೋಗಾಥೆ ಕೇಳಿದೀರಾ? ಅವರ ದೇಶಕ್ಕಾಗಿ ಹುತಾತ್ಮರಾಗಿದ್ದಾರಾ? ಖಂಡಿತ ಇಲ್ವಲ್ಲ. ಅಲ್ಲಿ ಬರೀ ಕಮ್ಯುನಿಸ್ಟ್ ಪಾರ್ಟಿ ಯಾರು ಹೇಳ್ತಾರೋ ಅವರೇ ಆ ದೇಶದ ದೊಡ್ಡ ಜನಗಳು ಅಷ್ಟೇನೆ. ಆಯ್ತಾ? ಅಲ್ಲಿಯ ಜನಗಳಿಗೆ ಎಂಟಾಣೆ ಕೂಡ ಬೆಲೆ ಇಲ್ಲ ಇವತ್ತು ಚೀನಾ ದೇಶದಲ್ಲಿ. ಅಲ್ಲಿಯ ಪರಿಸ್ಥಿತಿ ಖಂಡಿತವಾದ ಹದಗೆಟ್ಟು ಹೋಗಿದೆ. ಅಲ್ಲಿಯ ಆರ್ಥಿಕ ವ್ಯವಸ್ಥೆಗಳು ಕುಗ್ಗಿ ಹೋಗ್ಬಿಟ್ಟಿದೆ. ಜನಗಳಿಗೆ ಕೆಲಸ ಇಲ್ಲ, ಕೆಲಸ ಪಡಿ ಊಟ ತಿಂಡಿ ಮಾಡ್ಲಿಕ್ಕೂ ಅವರಲ್ಲಿ ಏನೂ ಇಲ್ಲ ಇವತ್ತು. ಇಂಥ ಸ್ಥಿತಿನಲ್ಲಿ ಆ ಜನಗಳನ್ನ ಮನಸ್ಸನ್ನ ಮರೆಮಾಚಲಿಕ್ಕೆ ಒಂದು ಪ್ರಯತ್ನ ಇವತ್ತು ಚೀನಾ ದೇಶ ಮಾಡ್ತಾ ಇದೆ. ಅದರಲ್ಲೂ ಕೂಡ ಅವರಿಗೆ ವಿಫಲತೆಯೇ ಕಂಡು ಬರ್ತಾ ಇದೆ ವಿನಃ ಅವರಿಗೆ ಜಯಮಾಲೆ ಎಲ್ಲೂ ಕೂಡ ಬರ್ತಾ ಇಲ್ಲ, ಸಫಲವಾಗಲಿಕ್ಕೆ ಸಾಧ್ಯವೇ ಇಲ್ಲ. ಕುತಂತ್ರದಿಂದ ಒಂದು ದಿನ ಗೆಲ್ಬಹುದು, 2 ದಿನ ಗೆಲ್ಬಹುದು, ಯಾವಾಗ್ಲೂ ಗೆಲ್ಲಲು ಸಾಧ್ಯವಿಲ್ಲ. ಚೀನಾ ದೇಶದ ಕುತಂತ್ರ ನೀತಿಗಳಿಗೆ ಇಡೀ ವಿಶ್ವದ ಎಲ್ಲ ರಾಷ್ಟ್ರಗಳು ಕೂಡ ಪ್ರತ್ಯುತ್ತರವನ್ನು ಹಾಗೆ ಸಂಪರ್ಕದಲ್ಲಿರಿ ಜೆ ಬಿ ಅತ್ರಿ ಅವರೇ. ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಮುಖ್ಯಮಂತ್ರಿಗಳ ಜೊತೆ ಸಭೆಯನ್ನ ನಡೆಸ್ತಾ ಇದ್ದಾರೆ ಪ್ರಧಾನಿ ಮೋದಿ. 2 ದಿನಗಳ ಬೇರೆ ಬೇರೆ ರಾಜ್ಯಗಳ ಸಿಎಂಗಳ ಜೊತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮೀಟಿಂಗ್ ಅನ್ನ ಅಂದ್ರೆ ವಿಡಿಯೋ ಕಾನ್ಫರೆನ್ಸ್ ಅನ್ನ ಮಾಡ್ತಾ ಇದ್ದಾರೆ ಕೊರೋನಾಗೆ ಸಂಬಂಧಪಟ್ಟಂತೆ. ಇಂತಹ ಸಂದರ್ಭದಲ್ಲಿ ಈಗ ಮೋದಿ ಸಭೆಯಲ್ಲೇ ಭಾಗಿಯಾಗಲಿದ್ದಾರೆ ರಾಜನಾಥ್ ಸಿಂಗ್. ಚೀನಾ ಕಿರಿಕ್ ಕುರಿತು ಚರ್ಚೆಯನ್ನ ನಡೆಸಲಿದ್ದಾರೆ ರಾಜನಾಥ್ ಸಿಂಗ್. ಗಡಿಯಲ್ಲಿ ರಕ್ತಪಾತದ ಕುರಿತು ಕೂಡ ಪ್ರಧಾನಿಗೆ ಮಾಹಿತಿಯನ್ನ ನೀಡಲಿದ್ದಾರೆ. ಈಗಾಗಲೇ ಪ್ರಧಾನಿಗೆ ಆಲ್ಮೋಸ್ಟ್ ವಿವರಣೆಯನ್ನ ಕೊಟ್ಟಿದ್ದಾರೆ ರಾಜನಾಥ್ ಸಿಂಗ್. LACಯಲ್ಲಿನ ಬೆಳವಣಿಗೆಗಳ ಕುರಿತು ಪ್ರಧಾನಿಗೆ ಮಾಹಿತಿಯನ್ನ ನೀಡಲಿದ್ದಾರೆ. ಏನೇನು ಕ್ರಮಗಳನ್ನು ತೆಗೆದುಕೊಳ್ಳಬೇಕು, ಯಾವ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ, ಇಲ್ಲಿಯವರೆಗೂ ಏನೇನಾಗಿದೆ ಅನ್ನೋದರ ಸಂಪೂರ್ಣವಾದಂತಹ ಮಾಹಿತಿಯನ್ನ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿಗೆ ಈಗ ರಕ್ಷಣಾ ಸಚಿವರಾಗಿರುವಂತಹ ರಾಜನಾಥ್ ಸಿಂಗ್ ಅವರು ನೀಡಿದ್ದಾರೆ. ಚೀನಾ ಕಿರಿಕ್ ಕುರಿತು ಚರ್ಚೆಯನ್ನ ನಡೆಸಲಿದ್ದಾರೆ ರಾಜನಾಥ್ ಸಿಂಗ್ ಅವರು. ಬೇರೆ ಬೇರೆ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ವಿಡಿಯೋ ಕಾನ್ಫರೆನ್ಸ್ ಅನ್ನ ಮಾಡ್ತಾ ಇದ್ದಾರೆ. ಗಡಿಯಲ್ಲಿ ರಕ್ತಪಾತದ ಕುರಿತು ಪ್ರಧಾನಿಗೆ ಮಾಹಿತಿಯನ್ನ ನೀಡಲಿದ್ದಾರೆ. ಇನ್ನು ವಿಂಗ್ ಕಮಾಂಡರ್ ಜಿ ಬಿ ಅತ್ರಿ ಅವರು, ಈಗ ನೀವು ಹೇಳ್ತಾ ಇದ್ರಿ ಯಾವ ದೇಶದಲ್ಲೂ ಕೂಡ ಅಂದ್ರೆ ಅದರಲ್ಲೂ ಕೂಡ ಒಂದ್ ಕಡೆ ಚೀನಾವನ್ನ ನಂಬುವಂತ ಪರಿಸ್ಥಿತಿಯಲ್ಲಿ ಇಲ್ಲ ಅಂತ ಹೇಳಿ, ಜೊತೆಗೆ ನಾವು ಒಂದ್ ಕಡೆ ಈಗ ನಿರ್ಭರ್ ಭಾರತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಗಮನಿಸಿದ್ರೆ ಅದೊಂದು ರೀತಿಯಲ್ಲಿ ಸ್ವಲ್ಪ ಕಿರಿಕ ರೀತಿಯಲ್ಲಿ ಅನಿಸ್ತಾ ಚೀನಾಗೆ. ಯಾಕಂದ್ರೆ ಸ್ವದೇಶಿ ಖಂಡಿತ ಏನು ಅನ್ಸೋದಿಲ್ಲ, ಅದಕ್ಕೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ಯಾವುದೇ ಸಂಬಂಧ ಇಲ್ಲ. ಅದು ನಮ್ಮ ದೇಶವನ್ನ ಬೆಳೆಸೋ ರೀತಿಯಲ್ಲಿ ಪ್ರಧಾನಮಂತ್ರಿಗಳು ದೇಶಕ್ಕೆ ಕೊಡ್ತಾ ಇರುವಂತ ಒಂದು ಆಶ್ವಾಸನೆ. ಇಲ್ಲಿ ಯುದ್ಧದಲ್ಲಿ ಅವ್ಯಾವುದು ನಾವು ಈಗ ಸದ್ಯಕ್ಕೆ ಬರೋದಿಲ್ಲ. ನಮ್ಮ ಪರಾಕ್ರಮ, ನಮ್ಮ ಅನುಭವ ಮತ್ತು ನಮ್ಮ ಮನೋಬಲ, ಈ 3 ಕೂಡ ಇವತ್ತು ನಮ್ಮ ಎದುರಿಗೆ ಕಂಡು ಬರ್ತಾ ಇದೆ. ಈ 3ರಲ್ಲಿ ನಾವು ಚೀನಾ ದೇಶವನ್ನ ಮುಂಚೆ ಕೂಡ ಸೋಲಿಸಿದ ನಿದರ್ಶನಗಳು ಹಲವಾರಿದೆ. ಯಾವಾಗಲೂ 62ನೇ ಯುದ್ಧವನ್ನೇ ನಾವು ಮಾತನಾಡಬಾರ್ದು. 62ರಲ್ಲಿ ಭಾರತ ಆಗ್ತಾನೆ ಸ್ವಾತಂತ್ರ್ಯ ತಗೊಂಡು 17 ವರ್ಷ ಆಗಿತ್ತು. ಇಂದಿನ ಭಾರತವೇ ಬೇರೆ, ಅಂದಿನ ಭಾರತವೇ ಬೇರೆ. 67ರಲ್ಲೂ ಕೂಡ ನಾವು ಪಾಠ ಕಲಿಸಿದೀವಿ. ಡೋಕ್ಲಾಮಲ್ಲಿ ಕೂಡ ನಾವು ಅವರ ಜೊತೆ ಮಾತುಕತೆ ಆಡಿ ಪಾಠ ಕಲಿಸಿದೀವಿ. ಆಯ್ತಾ? ಚೀನಾಗೂ ಕೂಡ ಈ ವಿಷಯಗಳೆಲ್ಲ ಗೊತ್ತಿದೆ. ತನ್ನ ದೌರ್ಬಲ್ಯಗಳನ್ನ ಮರೆಮಾಚಿ ತನ್ನ ಜನಗಳಿಗೆ ಒಂದು ಸುದ್ದಿ ಕೊಡಬೇಕು ಅನ್ನೋ ವಿಚಾರದಲ್ಲಿ ಈ ನಮ್ಮ ದೇಶದ ಮೇಲೆ ಯುದ್ಧದ ಕಾಲ್ ಕೇರ್ಕೊಂಡು ಬಂದಿದ್ದಾರೆ. 2-3 ದಿನ ಖ್ಯಾತೆ ಮಾಡ್ತಾರೆ, ಮತ್ತೆ ವಾಪಸ್ ಹೋಗ್ತಾರೆ. ಹೈ ಲೆವೆಲ್ ಟಾಕ್ಗಳು ನಡೀತಾ ಇದೆ. ಯಾವುದೇ ರೀತಿಯ ಆತಂಕ
ಎಸ್, ಒಂದಿದ್ರೆ ಆತಂಕ ಪಡುವಂತ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರಿ ನೀವು. ಅದ್ರ ಜೊತೆಗೆ ಖಂಡಿತ ಇಲ್ಲ. ಓಕೆ, ಅದ್ರ ಜೊತೆಗೆ ಏನ್ ಮಾಡ್ಬೇಕು ಈಗ ಭಾರತ ಯಾವ ರೀತಿ ಅಂತ ಹೆಸರು ಕೇಳ್ಬಿಟ್ರೆ ಚೀನಾದವ್ರು ಇವತ್ತಿಗೂ ನಡಗ್ಬಿಡ್ತಾರೆ. ಮೇಜರ್ ಶಂಶೇರ್ ಸಿಂಗ್ ಅಂತ ಗಲ್ವನ್ ವ್ಯಾಲಿ ನಲ್ಲಿ ಆದಾಗ ಎಷ್ಟು ಜನ ಸದೆ ಬಡದು ಕಳಿಸಿದ್ರು ಬಹಳ ಜನ ಗೊತ್ತಿರಬೇಕು. ಪರಮವೀರ ಚಕ್ರ ಶಂಶೇರ್ ಸಿಂಗ್ ಅವರು, ಆಯ್ತಾ, ಜ್ಞಾಪಕ ಇಟ್ಕೋಬೇಕು. ಚೀನಾಗ ಇವತ್ತಿಗೂ ಜ್ಞಾಪಕ ಇದೆ. ಇನ್ನೊಂದು ಜ್ಞಾಪಕ ಇಟ್ಕೊಳ್ಳಿ, ಅವರು ದೇಶಕ್ಕೋಸ್ಕರ ಹುತಾತ್ಮರಾದಂತಹ ಯಾವುದೇ ಒಂದು ಯಶೋಗಾಥೆ ಚೀನಾ ದೇಶದಲ್ಲಿ ಇಲ್ಲ. ಅದು ನಮ್ಮಲ್ಲಿದೆ. ನಾವು ಒಬ್ಬ ಸೈನಿಕ ಅವರ ಹಲವಾರು ಸೈನಿಕರಿಗೆ ಸರಿಸಮ ಆಗ್ತೀವಿ ಅನ್ನೋದ್ರಲ್ಲಿ ಯಾವುದೇ ಸಂದೇಹ, ಸಂಶಯ, ಆತಂಕ, ಆಶಂಕ ಯಾರಿಗೂ ಬೇಡ. ಈಗ ಇಂತಹ ಸಂದರ್ಭದಲ್ಲಿ ಭಾರತ ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗತ್ತೆ ಅಂತ ಅನ್ಸುತ್ತೆ ನಿಮ್ಗೆ? ನಿರ್ಧಾರ ಖಂಡಿತವಲ್ಲ ನಾವು ಹೇಳಾಗಿದೆ. ನಿರ್ಧಾರಗಳು ಆಲ್ರೆಡಿ ಗೊತ್ತಿದೆ. ಭಾರತ ದೇಶದ ಗರಿಮೆಯನ್ನ, ಗೌರವವನ್ನ ನಾವು ಕಾಪಾಡ್ತೀವಿ ಅಂತ ರಕ್ಷಣಾ ಮಂತ್ರಿಗಳು ಹೇಳಿದ್ದಾರೆ, ಪ್ರಧಾನ ಮಂತ್ರಿಗಳು ಹೇಳಿದ್ದಾರೆ. ನಮ್ಮ ಜಾಗದಲ್ಲಿ ನೀವು ಬಂದು ಯಾಕಿದ್ದೀರಾ ಅಂತ ನಾವು ಪ್ರಶ್ನೆ ಮಾಡಿದೀವಿ. 96ರಿಂದ 2012ರವರೆಗಿನ ಎಲ್ಲ ಕರಾರುಗಳನ್ನ ಮುರಿದಿದೆ ಚೈನಾ. ತನ್ನ ಮಾತಿಗೆ ಬೆಲೆ ಕೊಡದಂತ ರಾಷ್ಟ್ರಕ್ಕೆ ಯಾವ ರೀತಿಯ ಆತ್ಮಗೌರವ ಇದೆ ಅಂತ ಅವರೇ ಯೋಚನೆ ಮಾಡ್ಬೇಕಂತ, ಅವಲೋಕಿಸ್ಬೇಕಂತ ಇವತ್ತು ಉದ್ಭವವಾಗಿದೆ. ಚೀನಾ ಇದಕ್ಕೆ ಇಡೀ ವಿಶ್ವಕ್ಕೆ ಉತ್ತರ ಕೊಡಬೇಕು. ಅಲ್ಲ, ವಿಶ್ವಕ್ಕೆ ಒಂದು ಉತ್ತರ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಚೀನಾಗೆ ಕೊರೋನಾ ವೈರಸ್ ವಿಷಯ. ಅವ್ರು ಸಹಿ ಮಾಡಿದ್ದು ನಾವು ಅವ್ರು ಸಹಿ ಹಾಕಿದಂತ ಒಂದು ಕರಾರನ್ನು ಕೂಡ ನಾವು ನಂಬಬಾರದು. ಹಾಗಾದ್ರೆ ನಂಬಿಕಸ್ಥ ದೇಶ ಅಲ್ವಾ ಚೀನಾ ಅನ್ನೋ ಒಂದು ಪ್ರಶ್ನೆ ಇವತ್ತು ಇಡೀ ವಿಶ್ವವನ್ನ ಕಾಡ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಎಸ್, ನಾವು ಚೀನಾ ಭಾರತದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಾಯಿ ಮಾತನ್ನ ಹೇಳ್ತಾ ಇದ್ರು. ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಂತಹ ಚೀನಾವನ್ನ ಯಾರು ಕೂಡ ಯಾವತ್ತೂ ನಂಬೋದಕ್ಕೆ ಹೋಗೋದಕ್ಕೆ ಸಾಧ್ಯನೇ ಆಗಿರ್ಲಿಲ್ಲ ಅಂತ ಹೇಳಿ. ಆದ್ರೆ ಇದೀಗ ಪಾಕಿಸ್ತಾನವನ್ನು ಹೇಗೆ ನಂಬೋದಿಲ್ವೋ ಚೀನಾವನ್ನು ಕೂಡ ಅದೇ ರೀತಿಯ ಪರಿಸ್ಥಿತಿ ನಿರ್ಮಾಣ ಮಾಡ್ಕೊಳ್ತಾ ಇದೆಯಾ ಅಂತ. ಚೀನಾ ಮೊದಲಿಂದನೂ ನಂಬಿಕೊಡುದು, ಇವತ್ತಲ್ಲ. ಪಾಕಿಸ್ತಾನ 47ರಲ್ಲಿ ಹುಟ್ಟು. ಚೀನಾ ದೇಶ ಅದಕ್ಕಿಂತ ಮುಂದೆ ಇತಿಹಾಸ ಮರಿಕೂಡುದು ಯಾರೂನು. ಚೀನಾ ಇವತ್ತಲ್ಲ, ಮುಂಚೆಯಿಂದ ಕೂಡ ನಂಬಿಕಸ್ಥ ದೇಶ ಅಲ್ವೇ ಅಲ್ಲ. ಮಿಂಗ್ ಡೈನಸ್ಟಿ ಯಾವಾಗಿತ್ತು ಅವತ್ತಿಂದ ಕೂಡ ಚೀನಾ ದೇಶ ನಂಬಿಕಸ್ಥ ರಾಷ್ಟ್ರ ಅಲ್ಲ ಅಂತ ಇಡೀ ವಿಶ್ವಕ್ಕೆ ಗೊತ್ತಿದೆ. ನೀವು ಜಪಾನ್ದವ್ರ ಕೇಳಿ ಹೇಳ್ತಾರೆ, ವಿಯೆಟ್ನಾಂನವ್ರ ಕೇಳಿ ಹೇಳ್ತಾರೆ, ಕಂಬೋಡಿಯಾವ್ರ ಕೇಳಿ ಹೇಳ್ತಾರೆ, ಕೊರಿಯಾದವ್ರ ಕೇಳಿ ಹೇಳ್ತಾರೆ ಚೀನಾ ಎಷ್ಟು ನಂಬಬಹುದು ಅಂತ. ನಾವೇ ಹೇಳ್ತೀವಲ್ಲ, 54ರಲ್ಲಿ ಪಂಚಶೀಲ ತತ್ವವನ್ನ ಕ್ಯಾನ್ಬೆರಾದಲ್ಲಿ ಜವಾಹರ್ಲಾಲ್ ನೆಹರು ನಮ್ಮ ಅಂದಿನ ಪ್ರಧಾನಮಂತ್ರಿ ಸೈನ್ ಮಾಡಿದಂತ ಜವಾಹರ್ಲಾಲ್ ಅವರು ಏನ್ ಮಾಡಿದ್ರು, ಏನ್ ಮಾಡಿದ್ರು 62ರಲ್ಲಿ ಎಲ್ರಿಗೂ ಗೊತ್ತಿದೆ. ಹಿಂದಿ ಚೀನಿ ಬಾಯಿ ಅಂತ 58ರಲ್ಲಿ ನೆಹರೂಜಿ ಬೀಜಿಂಗ್ ಹೋದಾಗ, ಆಗಿನ ಕಾಲದ ಬೀಜಿಂಗ್ ಹೋದಾಗ ಏನ್ ಮಾಡಿದ್ರು, ಗೌರವ ಮಾಡಿ ಹಾರ ಹಾಕಿ ಸನ್ಮಾನ ಮಾಡಿ 45 ವರ್ಷಗಳಲ್ಲಿ ನಮ್ಮ ದೇಶದ ಮೇಲೆ ಆಕ್ರಮಣ ಮಾಡಿದಂತ ದೇಶ ಚೀನಾ. ಅದರಿಂದ ಅವರ ಯಾವ್ದು ಬಾಯಿ ಮಾತಾಡ್ತಾರಲ್ಲ, ಬಾಯಿ ಮಾತನ್ನು ನಂಬಬಾರ್ದು. ನಮ್ಮ ಹುಷಾರಲ್ಲಿ ನಾವಿರ್ಬೇಕು, ನಮ್ಮ ಜಾಣ್ಮೆಯಲ್ಲಿ ನಾವಿರ್ಬೇಕು. ನಮ್ಮ ಒಂದು ಏನು ಇಂಟೆಲಿಜೆನ್ಸ್ ಸಿಸ್ಟಮ್ ಇದೆ ಅದನ್ನ ನಾವು ನಂಬಬೇಕೇ ವಿನಃ ಯಾವುದೇ ಪತ್ರಿಕೆಗಳಲ್ಲಿ ಬರೆದಿದ್ದು, ಅಲ್ಲಿ ಟಿವಿನಲ್ಲಿ ಡಿಬೇಟ್ ಮಾಡಿದ್ದೀವಿ ನಂಬ್ಕೊಂಡು ನಾವು ಯುದ್ಧ ನೀತಿಗಳನ್ನು ಮಾಡೋದಿಲ್ಲ. ಆಯ್ತಾ? ಎಲ್ಲ ಈಗ ನಮ್ಮ ಸೈನ್ಯಕ್ಕೆ ಇರುವಂತಹ ಅನುಭವ ಮತ್ತು ಪರಾಕ್ರಮ. ನಿಮ್ಮ ವಾಯ್ಸ್ ಬ್ರೇಕ್ ಆಗ್ತಾ ಇದೆ, ಸ್ವಲ್ಪ ನೆಟ್ವರ್ಕ್ ಇರೋ ಪ್ಲೇಸ್ ಅಲ್ಲಿ ಬಂದು ಮಾತಾಡಬಹುದಾ? ನಾನೇನೋ ಮಾಡಕ್ಕಾಗಲ್ಲ, ಟೆಲಿಫೋನ್ ಸರಿ ಇಲ್ಲ ಅದಕ್ಕೆ. ಓಕೆ ಸರ್, ಓಕೆ, ನೀವು ಹೇಳ್ತಾ ಇದ್ರಿ, ಕಂಟಿನ್ಯೂ ಮಾಡಿ ಸರ್. ಓಕೆ, ಸೊ ಅದನ್ನ ನಾವು ಯಾವುದೇ ರೀತಿಯಾಗಿ ಚೀನಾವನ್ನ ನಂಬುವಂತ ಪರಿಸ್ಥಿತಿ ಉದ್ಭವ ಆಗ್ಲಿಕ್ಕೆ ಬಿಡಕೂಡ್ದು. ಅದಕ್ಕೆ ನಾವು ಯಾರನ್ನ ನಂಬಲ್ವೋ ಅವ್ರ ಜೊತೆ ಜಾಸ್ತಿ ಮಾತುಕತೆ ಮಾತಾಡ್ತಾ ಇರ್ಬೇಕು. ಅಟ್ಲೀಸ್ಟ್ ನಮ್ಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಇಂದಿನ ಸರ್ಕಾರ ಚೀನಾ ಜೊತೆ ಯಾವಾಗ್ಲೂ ಮಾತುಕತೆ. ಜ್ಞಾಪಕ ಮಾಡ್ಕೊಳ್ಳಿ, 72 ದಿನಗಳಲ್ಲಿ ಡೋಕ್ಲಾಮ್ ಯಾವುದು ಭೂತಾನ್ ಮತ್ತು ನಮ್ಮ ಸಿಕ್ಕಿಂನ ಬಾರ್ಡರ್ ನಲ್ಲಿ ನಥುಲಾ ಪಾಸ್ ನ ರೈಟ್ ಹ್ಯಾಂಡ್ ಸೈಡ್ ಇದ್ದು, ಅಲ್ಲಿ ಕೂಡ ಡೋಕ್ಲಾಮ್ ನಲ್ಲಿ ಬಂದ ಸೈನಿಕರನ್ನ 72 ದಿನ ನಾವು ವಾಪಸ್ ಕಳಿಸಿದ್ದೀವಿ. ಅದನ್ನು ಕೂಡ ನಾವು ಯಶಸ್ವಿ ಆಗಿದ್ದೀವಿ. ಇದನ್ನು ನಾವು ಜ್ಞಾಪಕ ಇಟ್ಕೋಬೇಕಾಗತ್ತೆ. ಅದೇ ರೀತಿಯ ಮಾತುಕತೆ ಇವತ್ತು ಆಯ್ತಾ, ಭಾರತದಲ್ಲಿ ರಾಜನೈತಿಕವಾಗಿ ರಾಷ್ಟ್ರಗಳ ಮಟ್ಟದಲ್ಲಿ ಪ್ರಧಾನಿ ಮಟ್ಟದಲ್ಲಿ ಮಾತುಕತೆ ನಡೆಯುತ್ತೆ. ಯಾವುದೇ ಉದ್ವಿಗ್ನ ಪರಿಸ್ಥಿತಿಯನ್ನ ನಾವು ಅಲ್ಲಿ ಹೆಚ್ಚಾಗ್ಲಿಕ್ಕೆ ಬಿಡೋದಿಲ್ಲ. ಶಾಂತಿಯನ್ನ ಕಾಪಾಡ್ಕೊಂಡು ಬರೋ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಕೆಲಸ ಮಾಡಬೇಕು. ಪ್ರತಿಯೊಬ್ಬರು ಇದರಲ್ಲಿ ಶಾಂತಿಯುತನಾಗಿ ಮಾಡಬೇಕು. ಲೆಫ್ಟಿನೆಂಟ್ ಜನರಲ್ ಲೆವೆಲ್ ನಲ್ಲಿ ಮಾತುಕತೆ ಆದ ನಂತರ ಚೀನಾ ದೇಶದವ್ರು ಯಾಕೆ ಈ ತರ ಗೋಲಿಬಾರ್ ಮಾಡಿದ್ರು ಅನ್ನೋದು ಒಂದು ಪ್ರಶ್ನೆಗೆ ಉತ್ತರ ಇಲ್ಲೇ ಇದೆ. ಅಂದ್ರೆ ಅವ್ರು ನಂಬಿಕಸ್ಥ ಅಲ್ಲ. ನಾವು ನಮ್ಮ ಹುಷಾರಲ್ಲಿ ಇರಬೇಕು. ಓಕೆ, ಥ್ಯಾಂಕ್ ಯು ಅತ್ರಿ ಅವರ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಇನ್ನು ಸೇನಾ ಮುಖ್ಯಸ್ಥರ ಪಠಾಣ್ಕೋಟ್ ಪ್ರವಾಸ ರದ್ದಾಗಿದೆ. LACಯಲ್ಲಿನ ಚೀನಾ ಕಿರಿಕ್ ಹಿನ್ನೆಲೆಯಲ್ಲಿ ಪ್ರವಾಸವನ್ನ ರದ್ದುಗೊಳಿಸಲಾಗಿದೆ. ಪಠಾಣ್ಕೋಟ್ ಪ್ರವಾಸವನ್ನ ರದ್ದುಪಡಿಸಿದ್ದಾರೆ ಸೇನಾ ಮುಖ್ಯಸ್ಥರು. LACಯಲ್ಲಿನ ಚೀನಾ ಕಿರಿಕ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪಠಾಣ್ಕೋಟ್ ಪ್ರವಾಸವನ್ನೇ ಈಗ ಸೇನಾ ಮುಖ್ಯಸ್ಥರು ರದ್ದುಪಡಿಸಿದ್ದಾರೆ. ಇನ್ನೊಂದು ಕಡೆ ನಾವು ಗಮನಿಸಬಹುದು, ಸೇನಾ ಮುಖ್ಯಸ್ಥರ ಪಠಾಣ್ಕೋಟ್ ಪ್ರವಾಸ ರದ್ದಾಗಿದೆ. ಈಗಾಗಲೇ ಚೀನಾ ಮಾಡಿರುವಂತಹ ಈ ಕಿರಿಕಿನಿಂದಾಗಿ ಈಗಾಗಲೇ LACಯಲ್ಲಿನ ಚೀನಾ ಕಿರಿಕ್ ಹಿನ್ನೆಲೆಯಲ್ಲಿ ಪ್ರವಾಸವನ್ನ ರದ್ದುಗೊಳಿಸಲಾಗಿದೆ. ಸೇನಾ ಮುಖ್ಯಸ್ಥರ ಪಠಾಣ್ಕೋಟ್ ಪ್ರವಾಸ ರದ್ದಾಗಿದೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಒಂದ್ ಕಡೆ
ಸೇನಾ ಮುಖ್ಯಸ್ಥರು ಪಠಾಣ್ಕೋಟ್ ಪ್ರವಾಸವನ್ನ ಕೂಡ ಕೈಗೊಳ್ಳುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳಾಗಿತ್ತು, ಸಿದ್ಧತೆಗಳಾಗಿತ್ತು. ಅದು ಕೂಡ ರದ್ದಾಗಿದೆ. LACLನ ಚೀನಾ ಕಿರಿಕ್ ಹಿನ್ನೆಲೆಯಲ್ಲಿ ಇನ್ನು ಈಗಾಗಲೇ ರಾಜನಾಥ್ ಸಿಂಗ್ ಅವರ ನೇತೃತ್ವದಲ್ಲಿ ಸಭೆ ಆಗ್ತಾ ಇದೆ. CDS 3 ಸೇನಾ ಪಡೆಯ ಮುಖ್ಯಸ್ಥರು ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಮುಂದಿನ ಕಾರ್ಯತಂತ್ರಗಳು ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತುಕತೆ ನಡೆಸಲಾಗುತ್ತೆ. ಇನ್ನು ವಿದೇಶಾಂಗ ಸಚಿವರಾಗಿರುವ ಜೈಶಂಕರ್ ಕೂಡ ಉಪಸ್ಥಿತಿ ಇದ್ದಾರೆ ಈ ಒಂದು ಸಭೆಯಲ್ಲಿ. ಆದರೆ ಭಾರತದಿಂದ ಈಗ ಸ್ಪಷ್ಟೀಕರಣವನ್ನ ಕೇಳಿದೆ. ಚೀನಾ ದಾಳಿಯಿಂದ ಯೋಧರೇನಾದರೂ ಮೃತಪಟ್ಟಿದ್ದಾರಾ ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟನೆಯನ್ನ ಕೇಳುವಂತಹ ಪ್ರಯತ್ನವನ್ನ ಮಾಡಿದೆ. ಈ ಬಗ್ಗೆ ತಿಳಿಯುವ ಮುನ್ನವೇ ಯಾವುದೇ ರೀತಿಯ ನಿರ್ಧಾರ ಬೇಡ ಅಂತ ಹೇಳಿ ಭಾರತಕ್ಕೆ ಚೀನಾ ಹೇಳ್ತಾ ಇದೆ. ವಿಶ್ವ ಮಟ್ಟದಲ್ಲಿ ಚೀನಾಗೆ ಒಂದು ರೀತಿಯ ಕೊರೋನಾ ಮುಖಭಂಗ ಆಗಿದೆ. ಯಾಕಂದ್ರೆ ಆಲ್ರೆಡಿ ಈಗಾಗಲೇ ಎಲ್ರಿಗೂ ಕೂಡ ಗೊತ್ತಿದೆ ಎಲ್ಲಿಂದ ಬಂತು ಈ ಒಂದು ವೈರಸ್ ಅನ್ನೋದು. ಕೊರೋನಾ ವೈರಸ್ನಿಂದಾಗಿ ಚೀನಾ ಅಸ್ಪೃಶ್ಯ ರಾಷ್ಟ್ರವಾಗಿದೆ. ಭಾರತದತ್ತ ಜಾಗತಿಕ ಉತ್ಪಾದನಾ ಮಾರುಕಟ್ಟೆ ಗಮನವನ್ನ ವಹಿಸುವಂತಹ ನಿಟ್ಟಿನಲ್ಲಿ ಕೆಲಸಗಳು, ಕಾರ್ಯತಂತ್ರಗಳು ಆಗ್ತಾ ಇದೆ. ಚೀನಾದಿಂದ ಕಂಪನಿಗಳು ಕಾಲ್ ತೆಗೆಯುವಂತ ಇನ್ಸೆಕ್ಯೂರ್ ಫೀಲ್, ಅಭದ್ರತೆ ಕೂಡ ಈಗ ಕಾಡ್ತಾ ಇದೆ. ಭಾರತದ ಶಾಂತಿ ಭಂಗ ಮಾಡಿ ಭಾರತಕ್ಕೆ ನೆಗೆಟಿವ್ ಇಮೇಜ್ ಅನ್ನ ತಂದುಕೊಡ್ಬೇಕು ಅನ್ನುವಂತಹ ಪ್ರಯತ್ನ ಈಗ ಚೀನಾದ ಕಡೆಯಿಂದ ಆಗ್ತಾ ಇದೆ. ಇನ್ನೊಂದು ಕಡೆ ನಾವು ಗಮನಿಸಬಹುದು, ಭಾರತದಲ್ಲಿ ಚೀನಾ ಉತ್ಪನ್ನಗಳ ಬಹಿಷ್ಕಾರ ಅಭಿಯಾನ ಕೂಡ ನಡೀತಾ ಇದೆ. ಭಾರತದ ಕಾಮಗಾರಿಗಳಿಗೆ ಚೀನಾ ನಿರಂತರವಾಗಿ ಆಕ್ಷೇಪವನ್ನ ಮಾಡ್ಕೊಂಡು ಬಂದಿತ್ತು. ಭಾರತದ ಮೂಲಸೌಕರ್ಯ ವಿರೋಧಿಸ್ತಾ ಇರೋದು ಚೀನಾ. ಸೊ ಇದೇ ನೆಪವನ್ನ ಮಾಡಿಕೊಂಡು ಒಂದು ರೀತಿಯಲ್ಲಿ ಯುದ್ಧವನ್ನ ಸಾರುವ ಸಂದೇಶವನ್ನ ಚೀನಾ ಕೊಡ್ತಾ ಇದೆ. ಖ್ಯಾತೆಯನ್ನ ತೆಗಿತಾ ಇದೆ, ಕಿರಿಕನ್ನ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ಭಾರತದ ಒಬ್ಬ ಸೇನಾ ಮುಖ್ಯಸ್ಥರು ಸೇರಿದಂತೆ 2 ಸೈನಿಕರು ಹುತಾತ್ಮರಾಗಿದ್ದಾರೆ. ಒಂದ್ ಕಡೆ ಚೀನಾ ಕಿರಿಕಿಗೆ ಏನ್ ಕಾರಣ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಕೊರೋನಾ ವಿಚಾರದಲ್ಲಿ ಬಹಳ ಮುಖಭಂಗವನ್ನು ಅನುಭವಿಸಿದ್ದು ಚೀನಾ. ವಿಶ್ವ ಮಟ್ಟದಲ್ಲಿ, ಜಾಗತಿಕ ಮಟ್ಟದಲ್ಲಿ ಚೀನಾಗೆ ಸಾಕಷ್ಟು ಮುಖಭಂಗ ಆಯ್ತು. ಯಾರು ಕೂಡ ಚೀನಾವನ್ನ ನಂಬುವಂತಹ ಪರಿಸ್ಥಿತಿಯಲ್ಲಿ ಇಲ್ಲ. ಇನ್ನೊಂದ್ ಕಡೆ ಭಾರತದ ಶಾಂತಿಯನ್ನ ಭಂಗ ಮಾಡಿ ನೆಗೆಟಿವ್ ಇಮೇಜ್ ಅನ್ನ ತಂದುಕೊಡ್ಬೇಕು ಅನ್ನುವಂತಹ ಪ್ರಯತ್ನದಲ್ಲಿದೆ. ಚೀನಾ ಉತ್ಪನ್ನಗಳ ಬಹಿಷ್ಕಾರ ಅಭಿಯಾನವನ್ನ ಭಾರತ ಮಾಡ್ತಾ ಇದೆ. ಇನ್ನೊಂದ್ ಕಡೆ ಚೀನಾದಿಂದ ಕಂಪನಿಗಳು ಕಾಲ್ ತೆಗೆಯುವ ಪ್ರಯತ್ನಗಳಾಗ್ತಾ ಇದೆ. ಭಾರತದ ಕಾಮಗಾರಿಗಳಿಗೆ ಒಂದು ರೀತಿಯಲ್ಲಿ ಆಕ್ಷೇಪವನ್ನು ವ್ಯಕ್ತಪಡಿಸುವಂತಹ ಪ್ರಯತ್ನ ಚೀನಾದಿಂದ ಆಗ್ತಾ ಇದೆ. ಸೊ ಎಲ್ಲಾ ವಿಚಾರವನ್ನ ಇಟ್ಕೊಂಡು ನೆಪ ಮಾಡಿಕೊಂಡು ಯುದ್ಧದ ಸಂದೇಶವನ್ನ ಸಾರುವಂತಹ ಪ್ರಯತ್ನ ಚೀನಾದಿಂದ ಆಗ್ತಾ ಇದೆ. ಆದ್ರೆ ಚೀನಾ ಹೇಳ್ತಾ ಇರೋದು, ಇಲ್ಲಪ್ಪ ನಾವು ಆತರ ಮಾಡೇ ಇಲ್ಲ, ಭಾರತದವರೇ ಅಲ್ಲಿ ಗಡಿ ದಾಟ್ಕೊಂಡು ಬಂದ್ರು, ಕಾನೂನು ಉಲ್ಲಂಘನೆ ಮಾಡಿದ್ದಾರೆ, ನಿಯಮವನ್ನ ಉಲ್ಲಂಘನೆ ಮಾಡ್ಕೊಂಡ್ ಬಂದಿದ್ದಾರೆ ಅಂತ ಹೇಳಿ ಚೀನಾ ಹೇಳ್ತಾ ಇದೆ. ಜೊತೆಗೆ ನೀವು ಯಾವುದೇ ರೀತಿಯಲ್ಲೂ ಆತುರದ ನಿರ್ಧಾರವನ್ನ ತೆಗೆದುಕೊಳ್ಬೇಡಿ ಅನ್ನುವಂತಹ ಒಂದು ವಿಚಾರವನ್ನ ಈಗ ಭಾರತಕ್ಕೆ ಹೇಳುವ ಪ್ರಯತ್ನವನ್ನ ಚೀನಾ ಮಾಡ್ತಾ ಇದೆ. ಆದ್ರೆ ಈಗಾಗಲೇ ಸರಿಯಾದಂತಹ ರೀತಿಯಲ್ಲಿ ಏನ್ ಹೇಳಬೇಕು ಚೀನಾಗೆ ಸ್ಪಷ್ಟವಾದಂತಹ ಸಂದೇಶವನ್ನ ಈಗಾಗಲೇ ಭಾರತ ರವಾನೆಯನ್ನ ಮಾಡಿದೆ. ಯಾವುದೇ ಕಾರಣಕ್ಕೂ ಕೈಕಟ್ಟಿ ಕುಳಿತುಕೊಳ್ಳುವಂತಹ ವಿಚಾರ ಅಲ್ವೇ ಅಲ್ಲ ಅನ್ನುವಂತಹ ವಿಚಾರವನ್ನ ಈಗಾಗಲೇ ಭಾರತ ಚೀನಾಗೆ ಸ್ಪಷ್ಟ ಸಂದೇಶವನ್ನ ನೀಡುವ ಪ್ರಯತ್ನವನ್ನ ಮಾಡಿದೆ. ಈಗಾಗಲೇ ರಕ್ಷಣಾ ಸಚಿವರಾಗಿರುವಂತಹ ರಾಜನಾಥ್ ಸಿಂಗ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆ ಇದರ ಬಗ್ಗೆ ಆಲ್ರೆಡಿ ವಿವರಣೆಯನ್ನ ಕೊಟ್ಟಿದ್ದಾರೆ, ಮಾಹಿತಿಯನ್ನ ಕೊಟ್ಟಿದ್ದಾರೆ. ಏನಾಗಿದೆ, ಯಾವ ರೀತಿಯಾಗಿ ಈಗಾಗಲೇ ಈ ಒಂದು ಕಿರಿಕ್ ನಡೆದಿದೆ, ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಈಗಾಗಲೇ ರವಾನೆ ಮಾಡಿದ್ದಾರೆ. ಜೊತೆಗೆ ಈಗಾಗಲೇ ಮುಖ್ಯಮಂತ್ರಿಗಳ ಜೊತೆ ವಿಡಿಯೋ ಕಾನ್ಫರೆನ್ಸ್ ನಲ್ಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಅದರಲ್ಲೂ ಕೂಡ ಭಾಗಿಯಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಎಲ್ಲಾ ಮಾಹಿತಿಯನ್ನ ನೀಡಲಿದ್ದಾರೆ ರಾಜನಾಥ್ ಸಿಂಗ್. ಹೈ ಲೆವೆಲ್ ಅಲ್ಲಿ ಈಗಾಗಲೇ ಮೀಟಿಂಗ್ ಕೂಡ ನಡೀತಾ ಇದೆ. ಏನ್ ಮಾಡಬೇಕು, ಯಾವ ರೀತಿಯಾದ ಕಾರ್ಯತಂತ್ರಗಳು ರೂಪಿಸಬೇಕು, ಯಾವ ರೀತಿಯಾಗಿ ಈಗಾಗಲೇ ಒಂದು ರೀತಿಯಲ್ಲಿ ಚೀನಾ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಆಲ್ರೆಡಿ ಮಾಡ್ಕೊಳ್ತಾ ಇರುವಂತಹ ನಿಟ್ಟಿನಲ್ಲಿ ಭಾರತ ಏನ್ ಮಾಡಬೇಕು, ಇಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಸರ್ವಸನ್ನದ್ಧವಾಗಿದೆ, ಯಾವುದೇ ಕಾರಣಕ್ಕೂ ಕೂಡ ಹಿಂದೆ ಸರಿಯುವಂತಹ ಪ್ರಶ್ನೆನೇ ಇಲ್ಲ ಈ ಸಂದರ್ಭದಲ್ಲಿ. ಹಾಗಾಗಿ ಭಾರತ ಈಗ ಹೈ ಲೆವೆಲ್ ಮೀಟಿಂಗ್ ಅನ್ನ ಕೂಡ ಮಾಡ್ತಾ ಇದೆ. ನಿನ್ನೆ ನಡೆದಂತಹ ಈ ಒಂದು ಕಿರಿಕ್ನಲ್ಲಿ, ಲಡಾಖ್ನ ಗ್ವಾಲ್ವನ್ ವ್ಯಾಲಿಯಲ್ಲಿ ನಡೆದಂತಹ ಕೃತ್ಯದಲ್ಲಿ ಭಾರತದ ಒಬ್ಬರು ಆಫೀಸರ್ ಸೇರಿದಂತೆ 2 ಸೈನಿಕರು ಹುತಾತ್ಮರಾಗಿದ್ದಾರೆ. ಕಲ್ಲು ತೂರಾಟವನ್ನು ನಡೆಸಲಾಗಿತ್ತು. ಈ ಸಂದರ್ಭದಲ್ಲಿ 3 ಯೋಧರು ಹುತಾತ್ಮರಾಗಿದ್ದಾರೆ. ಚೀನಾ ಕಿರಿಕಿಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಹೈ ಲೆವೆಲ್ ಮೀಟಿಂಗ್ ಕೂಡ ನಡೀತಾ ಇದೆ. ಆದ್ರೆ ಚೀನಾ ಹೇಳ್ತಾ ಇರುವಂತಹ ವಿಚಾರವೇ ಬೇರೆ. ಅಂದ್ರೆ ಒಂದ್ ಕಡೆ ಎಲ್ಲವನ್ನ ಮಾಡಿ ಆನಂತರ ಏನೂ ಗೊತ್ತಿಲ್ಲದಂತೆ ವರ್ತನೆ ಮಾಡ್ತಾ ಇದೆ ಚೀನಾ. ಈಗ ನಮ್ಗೇನು ಗೊತ್ತಿಲ್ಲಪ್ಪ, ನಾವೇನು ಮಾಡಿಲ್ಲ ಅನ್ನುವ ರೀತಿಯಲ್ಲಿ ಬಿಂಬಿಸುವಂತಹ ಪ್ರಯತ್ನಗಳು ಆಗ್ತಾ ಇದೆ. ನೀವು ಯಾವುದು ವಿಚಾರ ಗೊತ್ತಿಲ್ಲದೆ ನೇರವಾಗಿ ಆತುರದ ನಿರ್ಧಾರವನ್ನ ತೆಗೆದುಕೊಳ್ಬೇಡಿ ಅಂತ ಹೇಳಿ ಭಾರತಕ್ಕೆ ಚೀನಾ ಹೇಳ್ತಾ ಇದೆ. ಆದ್ರೆ ಭಾರತ ಈಗ ಸ್ಪಷ್ಟ ಸಂದೇಶವನ್ನು ರವಾನಿಸಿದೆ. ಏನ್ ಮಾಡಬೇಕು, ನಾವು ಯಾವ ರೀತಿಯಾಗಿ ಈಗಾಗಲೇ ಇಂತಹ ವಿಚಾರಕ್ಕೆ ಸಂಬಂಧಪಟ್ಟ ನಿರ್ಧಾರವನ್ನು ತೆಗೆದುಕೊಳ್ಬೇಕು, ಆ ಎಲ್ಲ ನಿರ್ಧಾರವನ್ನು ನಾವು ತೆಗೆದುಕೊಳ್ತೀವಿ ಅನ್ನುವಂತಹ ಸ್ಪಷ್ಟ ಸಂದೇಶವನ್ನ ಈಗಾಗಲೇ ಭಾರತ ರವಾನೆ ಮಾಡಿದೆ. ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಧರಣೇಶ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಧರಣೇಶ್, ಈಗಾಗಲೇ
ಈ ರೀತಿಯಾದಂತಹ ಚೀನಾ ಕಿರಿಕ್ ಹಲವು ದಿನಗಳಿಂದಲೂ ಕೂಡ ಒಂದಲ್ಲ ಸಣ್ಣ ಪುಟ್ಟ ಕಿರಿಕಿಗಳನ್ನ ಮಾಡ್ತಾನೆ ಬಂದಿದೆ. ಆದ್ರೆ ಇದೀಗ ಮಾಡಿರುವಂತಹ ನಿನ್ನೆಯ ಕಿರಿಕಲೆ ಒಬ್ಬರು ಅಧಿಕಾರಿ ಸೇರಿದಂತೆ ಇಬ್ಬರು ಸೈನಿಕರು ಹುತಾತ್ಮರಾಗಿದ್ದಾರೆ. ಸೊ ಈಗ ಯಾವ ರೀತಿಯ ಮೀಟಿಂಗ್ ನಡೀತಾ ಇದೆ, ಹೈ ಲೆವೆಲ್ ಮೀಟಿಂಗ್ ಹೇಗೆ ನಡೀತಾ ಇದೆ, ಯಾವ ರೀತಿಯ ಚರ್ಚೆಗಳು ನಡೀತಾ ಇದೆ, ಯಾರ್ಯಾರು ಪಾಲ್ಗೊಂಡಿದ್ದಾರೆ? ಈಗ ಒಂದ್ ಕಡೆ ಚೀನಾ ಮತ್ತು ಭಾರತದ ಗಡಿಯಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗಿದೆ. ಮತ್ತೊಂದ್ ಕಡೆ ಮಾತುಕತೆಗಳು ಎರಡೂ ದೇಶಗಳ ಕಡೆಯಿಂದ ಮಾತುಕತೆಗಳು ಕೂಡ ನಡೀತಾ ಇದಾವೆ. ಆ ಒಂದು ಹಂತದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ವಿದೇಶಾಂಗ ಸಚಿವ ಜೈಶಂಕರ್ ಮತ್ತು ಮೂರೂ ಸೇನೆಗಳ ಮುಖ್ಯಸ್ಥರು ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಇದಲ್ಲದೆ ಎರಡೂ ದೇಶಗಳ ಮೇಜರ್ ಜನರಲ್ ಗಳ ನಡುವೆ ಕೂಡ ಮಾತುಕತೆಗಳು ನಡೀತಿದೆ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಿದಾವೆ. ಹೀಗೆ ಒಂದ್ ಕಡೆ ಅಲ್ಲಿ ದಾಳಿ ಮತ್ತು ಆ ಪರಿಸ್ಥಿತಿಯನ್ನ ಹೇಗೆ ನಿಯಂತ್ರಣಕ್ಕೆ ಮಾಡಬೇಕು ಅಂತೇಳಿ ಅಲ್ಲಿ ಗಡಿಯಲ್ಲಿ ಒಂದಷ್ಟು ಕಾರ್ಯಾಚರಣೆಗಳು ನಡೀತಿದ್ದಾವೆ. ಇನ್ನೊಂದ್ ಕಡೆ ಬಹಳ ಉನ್ನತ ಮಟ್ಟದ ಮಾತುಕತೆಗಳು ಕೂಡ ನಡೀತಿದ್ದಾವೆ. ಈ ಮಾತುಕತೆ ಆದ ಬಳಿಕ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪ್ರಧಾನಿ ನರೇಂದ್ರ ಮೋದಿಯನ್ನ ಭೇಟಿ ಮಾಡಿ ಅವರಿಗೂ ಕೂಡ ಮಾಹಿತಿಯನ್ನ ನೀಡ್ತಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಿದ್ದಾವೆ. ಇದಲ್ಲದೆ ಈಗ ಚೀನಾದ ವಿದೇಶಾಂಗ ಸಚಿವರು ಈಗಾಗಲೇ ಹೇಳಿಕೆಯನ್ನ ಬಿಡುಗಡೆ ಮಾಡಿದ್ದಾರೆ. ಅವರು ಭಾರತದ ಕಡೆಗೆನೆ ಬೊಟ್ಟುವನ್ನ ತೋರಿಸ್ತಾ ಇದ್ದಾರೆ. ಭಾರತ ನಿನ್ನೆ ಭಾರತ ಮತ್ತು ಚೀನಾ ಗಡಿಯಲ್ಲಿ ಗಡಿ ಉಲ್ಲಂಘನೆಯನ್ನ ಮಾಡಿದೆ ಮತ್ತು ಎರಡೂ ದೇಶಗಳ ನಡುವೆ ಇದ್ದಂತಹ ಒಪ್ಪಂದಗಳ ಉಲ್ಲಂಘನೆಯನ್ನ ಮಾಡಿದರೆ ಅದರ ಪರಿಣಾಮವಾಗಿ ಅಲ್ಲಿ ಉದ್ವಿಗ್ನ ಸ್ಥಿತಿ ನಿರ್ಮಾಣ ಆಗಿದೆ ಅನ್ನುವಂತ ಹೇಳಿಕೆಯನ್ನ ಬಿಡುಗಡೆ ಮಾಡಿದ್ದಾರೆ. ಬಹುಶಃ ಈಗ ನಡೀತಿರುವಂತಹ ರಕ್ಷಣಾ ಸಚಿವರು, ವಿದೇಶಾಂಗ ಸಚಿವರು ಮತ್ತು ಸೇನಾ ಮುಖ್ಯಸ್ಥರ ಸಭೆಯಲ್ಲಿ ಈ ವಿಷಯ ಕೂಡ ಪರಿಗಣನೆಗೆ ಬರುತ್ತೆ. ಅಂದ್ರೆ ನಿಜಕ್ಕೂ ಕೂಡ ನಿನ್ನೆ ರಾತ್ರಿ ಗಡಿಯಲ್ಲಿ ಏನಾಯ್ತು, ಏನೋ ಲಡಾಖ್ನ ಗಲ್ವಾನ ವ್ಯಾಲಿಯಲ್ಲಿ ಏನಾಯ್ತು ಅನ್ನುವಂಥದ್ರ ಬಗ್ಗೆ ಚರ್ಚೆಗಳು ಆಗ್ತವೆ. ಬಳಿಕ ಈಗ ಚೀನಾ ಎಷ್ಟು ಪ್ರಮಾಣದಲ್ಲಿ ಭಾರತದ ಗಡಿಯನ್ನ ಉಲ್ಲಂಘನೆಯನ್ನ ಮಾಡಿತ್ತು, ಗಡಿ ಉಲ್ಲಂಘಿಸಿ ಭಾರತದ ಒಳ ಪ್ರವೇಶ ಮಾಡುವಂತ ಪ್ರಯತ್ನವನ್ನ ಪಟ್ಟಿತ್ತು, ಅದಕ್ಕೆ ಯಾವ ರೀತಿ ತಿರುಗೇಟು ನೀಡಬೇಕು ಅನ್ನುವ ನಿಟ್ಟಿನಲ್ಲಿ ಚರ್ಚೆಗಳು ಆಗ್ತವೆ. ನಂತರದಲ್ಲಿ ನಾನು ಆಗ್ಲೇ ಹೇಳಿದಂತೆ ಪ್ರಧಾನಿ ಬಳಿ ಮತ್ತೊಂದು ಹಂತದ ಚರ್ಚೆ ಆಗುತ್ತೆ. ಆ ನಂತರದಲ್ಲಷ್ಟೇ ಭಾರತ ತನ್ನ ಹೇಳಿಕೆ ಬಿಡುಗಡೆ ಮಾಡುವ ಅಥವಾ ಕ್ರಮ ಜರುಗಿಸುವಂತಹ ಕೆಲಸಕ್ಕೆ ಮುಂದಾಗಬಹುದು ಅಂತ ಅನ್ಸುತ್ತೆ. ನಮಿತಾ, ಗಣೇಶ್, ಈಗಾಗಲೇ ಚೀನಾ ಒಂದು ರೀತಿಯಲ್ಲಿ ಭಾರತವನ್ನೇ ಇದರಲ್ಲಿ ಹೊಣೆಗಾರರನ್ನಾಗಿ ಮಾಡುವಂತಹ ಪ್ರಯತ್ನಗಳನ್ನ ಮಾಡ್ತಾ ಇದ್ರೆ, ಭಾರತದವರೇ ಈ ಕಡೆ ಬಂದ್ರು, 2 ಬಾರಿ ಗಡಿ ಉಲ್ಲಂಘನೆ ಮಾಡಿ ಬಂದ್ರು ಅನ್ನುವಂತಹ ನಿಟ್ಟಿನಲ್ಲಿ. ಸೊ ಈಗಾಗಲೇ ಭಾರತ ಏನಾದರೂ ಸಾಕ್ಷ್ಯವನ್ನ ಬಿಡುಗಡೆ ಮಾಡುವಂತಹ ಸಾಧ್ಯತೆಗಳು ಇದೆಯಾ? ಹೇಗೆ ಚೀನಾ ಕಿರಿಕ್ ಬಗ್ಗೆ? ಈಗ ನಡೀತಿರುವಂತಹ ಸಭೆ ಅಂದ್ರೆ ರಕ್ಷಣಾ ಸಚಿವರು, ವಿದೇಶಾಂಗ ಸಚಿವರು, ಸೇನಾ ಮುಖ್ಯಸ್ಥರುಗಳ ನಡುವೆ ನಡೀತಿರುವಂತಹ ಸಭೆ ಬಹಳ ಮಹತ್ವದ್ದಾಗುತ್ತೆ. ಅಲ್ಲಿ ಈ ಸಂಬಂಧಪಟ್ಟಂತ ಚರ್ಚೆ ಆಗುತ್ತೆ. ಈಗ ಚೀನಾ ಈಗಾಗಲೇ ಆರೋಪ ಮಾಡ್ತಿದೆ, ಭಾರತವೇ ಗಡಿಯನ್ನ ಉಲ್ಲಂಘನೆ ಮಾಡಿದೆ, ಎರಡೂ ದೇಶಗಳ ಒಪ್ಪಂದವನ್ನ ಉಲ್ಲಂಘನೆ ಮಾಡಿದೆ ಅಂತ ಹೇಳಿ ಆರೋಪ ಮಾಡ್ತಿರೋದ್ರಿಂದ ಇದಕ್ಕೆ ಪೂರಕವಾದಂತಹ ಸಾಕ್ಷ್ಯಗಳನ್ನ ಬಿಡುಗಡೆ ಮಾಡುವಂತಹ ಅಥವಾ ಮಾಹಿತಿಗಳನ್ನ ಹೇಳುವಂತಹ ಕೆಲಸವನ್ನ ಮಾಡ್ಬೇಕಾ ಬೇಡವಾ, ಅಥವಾ ಬೇರೆ ಯಾವ ರೀತಿಯಲ್ಲಿ ಪ್ರತ್ಯುತ್ತರವನ್ನ ನೀಡಬೇಕು ಎನ್ನುವ ಬಗ್ಗೆ ಚರ್ಚೆ ಆಗುತ್ತೆ. ಅಂದ್ರೆ ಈ ಕ್ಷಣಕ್ಕೆ ಅಂತಾರಾಷ್ಟ್ರೀಯ ಸಮೂಹದಲ್ಲಿ ತನ್ನ ಪಾತ್ರ ಏನೂ ಇಲ್ಲ ಈ ಒಂದು ಗಡಿ ವಿದ್ಯುತ್ನ ನಿರ್ಮಾಣ ಆಗಿರೋದ್ರಲ್ಲಿ ಅನ್ನುವಂಥದ್ದಕ್ಕೆ ಚೀನಾ ಈ ರೀತಿ ಹೇಳಿಕೆ ಬಿಡುಗಡೆ ಮಾಡಿರ್ಬೋದು. ಅಂದ್ರೆ ಮುಂದಿನ ಕ್ರಮಗಳನ್ನು ಕೂಡ ಮನಗಂಡು ಭಾರತ ಮುಂದಿನ ಹೆಜ್ಜೆಗಳನ್ನ ಇಡಬೇಕಾಗತ್ತೆ. ಆ ಹಿನ್ನೆಲೆಯಲ್ಲಿ ಇವಾಗ ಸಭೆಯಲ್ಲಿ ಚರ್ಚೆ ಆಗತ್ತೆ. ಮತ್ತೆ ಬೇರೆ ಬೇರೆ ಏನೇನು ಆಗಬಹುದು ಅನ್ನೋದ್ರ ಬಗ್ಗೆ ಪರಾಮರ್ಶೆಯನ್ನ ಮಾಡಲಾಗತ್ತೆ. ಆ ನಂತರವಷ್ಟೇ ಭಾರತ ಅಥವಾ ರಕ್ಷಣಾ ಇಲಾಖೆ ಏನಾದ್ರೂ ಕ್ರಮವನ್ನ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇರುತ್ತೆ, ಮತ್ತೆ ಅಥವಾ ಹೇಳಿಕೆ ಬಿಡುಗಡೆ ಮಾಡ್ಲಿಕ್ಕೆ ಕೂಡ ಸಾಧ್ಯ ಇರುತ್ತೆ. ಆ ಸಾಧ್ಯತೆಗಳು ಇವೆ ಅಂತ ಅನ್ಸುತ್ತೆ ನಮಿತಾ. ಓಕೆ, ಇನ್ನು ಈಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜನಾಥ್ ಸಿಂಗ್ ಅವರು ಆಲ್ರೆಡಿ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆ ಈಗ ಈ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಒಂದು ಮಟ್ಟದಲ್ಲಿ. ಈಗ ಮತ್ತೆ ಏನಾದ್ರೂ ಇದರ ಬಗ್ಗೆ ಮಾಹಿತಿಯನ್ನು ಕೊಡೋರು ಇದಾರ? ಸಭೆ ಆದ ಬಳಿಕವೇ ಮಾಹಿತಿ ಕೊಡ್ತಾರ ಅಥವಾ ಆಲ್ರೆಡಿ ಈಗ ಕೊಟ್ಟಿದ್ದಾರ? ಅಂದ್ರೆ ಈಗ ಒಂದು ಈ ಪ್ರಾಥಮಿಕ ವರದಿ ಅಂತೀವಲ್ಲ, ಆ ತರದ ಮಾಹಿತಿಗಳನ್ನ ಈಗಾಗಲೇ ಒಂದು ಸುತ್ತು ಕೊಟ್ಟಿದ್ದಾರೆ. ಅದಲ್ಲದೆ ಈಗ ರಕ್ಷಣಾ ಸಚಿವರು, ವಿದೇಶಾಂಗ ಸಚಿವರು, ಸೇನಾ ಮುಖ್ಯಸ್ಥರ ನಡುವೆ ಜೊತೆ ಸುದೀರ್ಘವಾಗಿ ಚರ್ಚೆ ಆಗುತ್ತೆ. ಎಲ್ಲ ಆಯಾಮಗಳ ಬಗ್ಗೆ ಚರ್ಚೆ ಆಗುತ್ತೆ. ಆ ನಂತರದಲ್ಲಿ ಮತ್ತೆ ಪ್ರಧಾನಿ ಮೋದಿ ಜೊತೆಗೆ ಅವರು ಆಕ್ಚುಲಿ ಇವತ್ತು ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳ ಸಭೆ ನಡೀತಿದೆ. ಆ ಸಭೆಯಲ್ಲಿ ಮೋದಿ ಪಾಲ್ಗೊಳ್ತಾರೆ. ಅದೇ ಸಭೆಯಲ್ಲಿ ರಾಜನಾಥ್ ಸಿಂಗ್ ಕೂಡ ಪಾಲ್ಗೊಳ್ತಾರೆ. ಆ ಸಂದರ್ಭದಲ್ಲಿ ಏನೋ ಈಗ ಅವ್ರಿಗೆ ಉಲ್ಲೇಖಿಸುವಂತ ಸಾಧ್ಯತೆಗಳು ಇರ್ತವೆ. ಅಂದ್ರೆ ಯಾಕಂದ್ರೆ ಇದು ಗಂಭೀರವಾದಂತಹ ವಿಷಯ ಆಗಿರೋದ್ರಿಂದ ಸ್ವಲ್ಪ ಬಿಡು ಮಾಡಿಕೊಂಡು ಈ ವಿಷಯವನ್ನ ಪ್ರಧಾನಿಯವರಿಗೆ ತಿಳಿಸಿ, ಅಂದ್ರೆ ಏನ್ ಮೀಟಿಂಗ್ ನಲ್ಲಿ ಏನೇನಾಯ್ತು, ಪರಿಸ್ಥಿತಿ ಏನೇನಾಗ್ತಿದೆ. ಯಾಕಂದ್ರೆ ನಾನು ಆಗ್ಲೇ ಹೇಳಿದೆ, ಎರಡೂ ದೇಶಗಳ ಮೇಜರ್ ಜನರಲ್ ಗಳ ನಡುವೆ ಕೂಡ ಮಾತುಕತೆಗಳು ನಡೀತಿದ್ದಾವೆ. ಸೊ ಹಾಗಾಗಿ ಅವರ ವರ್ಷನ್ ಏನು ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ.
ಅಷ್ಟೊತ್ತಿಗೆ ಚೀನಾದ ವಿದೇಶಾಂಗ ಇಲಾಖೆಯಿಂದ ಅಥವಾ ರಕ್ಷಣಾ ಇಲಾಖೆಯಿಂದ ಮತ್ತಿತರ ಹೇಳಿಕೆಗಳು ಬಿಡುಗಡೆ ಆಗಬಹುದು ಅಥವಾ ಅವರು ಕ್ರಮಗಳ ಬಿಡುಗಡೆ ಆಗಬಹುದು, ಅವುಗಳ ಮುನ್ಸೂಚನೆ ಸಿಗ್ಬಹುದು. ಸೊ ಅವೆಲ್ಲವೂ ಕೂಡ ಆ ಹಂತದಲ್ಲಿ ಅವರು ಮತ್ತೆ ಚರ್ಚೆ ಮಾಡ್ತಾರೆ ಅಂತ ಕೂಡ ಹೇಳಲಾಗ್ತದೆ. ಯಾಕೆಂದ್ರೆ ಅವರು 3 ಗಂಟೆಗೆ ಮುಖ್ಯಮಂತ್ರಿಗಳ ಸಭೆನಲ್ಲೇ ಈ ವಿಷಯವನ್ನು ಯಾಕೆ ಚರ್ಚೆ ಮಾಡ್ತಾರೆ ಅಂದ್ರೆ, ಇವತ್ತು ಈ ಮುಖ್ಯಮಂತ್ರಿಗಳ ಸಭೆ ಸುದೀರ್ಘವಾಗಿ ನಡೆಯುತ್ತೆ, ರಾತ್ರಿವರೆಗೆ ನಡೆಯುತ್ತೆ. ಆ ಕಾರಣಕ್ಕೋಸ್ಕರ ಮತ್ತೆ ಬಿಡುವು ಸಿಗಿಲ್ಲ ಎನ್ನುವ ಕಾರಣಕ್ಕೋಸ್ಕರನೇ ಅದೇ ಸಭೆಯ ನಡುವೆನೆ ಇಡೀ ಗಂಭೀರವಾದ ವಿಷಯವನ್ನ ಅವರ ಗಮನಕ್ಕೆ ತರ್ತಾರೆ ಅಂತ ಅನ್ನುವಂತ ಮಾಹಿತಿಗಳು ತಿಳಿದು ಬರ್ತಿದ್ದಾವೆ ಕೇಂದ್ರ ಸರ್ಕಾರದ ಮೂಲದಿಂದ. ನವಿತಾ, ಅಧಿಕೃತವಾಗಿ ಏನಾದರೂ ಸುದ್ದಿಗೋಷ್ಠಿ ಮಾಡಿ ಇದ್ರ ಬಗ್ಗೆ ಮಾಹಿತಿ ಕೊಡಬಹುದಾ? ಹೇಗೆ ಯಾವ್ದಾದ್ರು ಒಂದು, ಈಗ ರಕ್ಷಣಾ ಸಚಿವರಾಗಿರ್ಬೋದು ಅಥವಾ ಯಾರಾದ್ರೂ ಸೇನಾ ಕಡೆಯಿಂದ? ಇತ್ತೀಚೆಗೆ ಪಾಕಿಸ್ತಾನದ ಮತ್ತು ಭಾರತದ ವಿಷಯದಲ್ಲಿ ಅದು ವಿಂಗ್ ಕಮಾಂಡರ್ ಒಬ್ಬರನ್ನ ಪಾಕಿಸ್ತಾನ ಅಪಹರಿಸಿದ ಸಂದರ್ಭದಲ್ಲಿ ಭಾರತದ ಸೇನಾ ಮುಖ್ಯಸ್ಥರು ಏನು ಮತ್ತೆ ಅವಾಗ ಪಾಕಿಸ್ತಾನದ ಯುದ್ಧ ವಿಮಾನವನ್ನ ಹೊಡೆದುರುಳಿಸಿದ ಬಗ್ಗೆ ಸೇನಾ ಮುಖ್ಯಸ್ಥರು ಸಾಕ್ಷ್ಯವನ್ನ ಬಿಡುಗಡೆ ಮಾಡಿದ್ರು. ಇವತ್ತು ಕೂಡ ಸೇನಾ ಮುಖ್ಯಸ್ಥರು ಸುದ್ದಿಗೋಷ್ಠಿ ನಡೆಸುವ ಸಾಧ್ಯತೆ ಇದೆ. ಅವರು ಈ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ಮತ್ತು ಸಾಕ್ಷ್ಯಗಳನ್ನ ಬಿಡುಗಡೆ ಮಾಡುವಂತ ಸಾಧ್ಯತೆಗಳು ಇವೆ. ನವಿತಾ, ಓಕೆ, ಥ್ಯಾಂಕ್ ಯು ಧರಣೇಶ್ ಡೀಟೇಲ್ಸ್ಗೆ. ಇನ್ನಷ್ಟು ಸುದ್ದಿ ನೋಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ.